ಮಾಡ್ಕೊಂಡು ಎರಡೆರಡು ಐಟಮ್ ತಂದ್ಬಿಟ್ಟಿದ್ದೀರಾ? ತುಂಬಾ ಸಿಂಪಲ್ ಆಗಿ ಮಾಡುವಂತ ಏನದು? ವೀಳ್ಯದೆಲೆ ಪೋಡಿ ಅಂತ ಹೇಳಿ. ಪೋಡಿ ನಾರ್ತ್ ಇಂಡಿಯನ್ ಅಲ್ಲಿ ಶಾಲೋ ಫ್ರೈ ಮಾಡೋದು. ಅಂದ್ರೆ ಯಾವ್ದಾದ್ರು ಒಂದು ತರಕಾರಿ ಇರ್ಬೋದು, ಎಲೆ ಇರ್ಬೋದು, ಸೊಪ್ಪು ಇರ್ಬೋದು, ಅದನ್ನ ಒಂದು ಹಿಟ್ಟಿನಲ್ಲಿ ಅಥವಾ ರವೆನಲ್ಲಿ ಅದನ್ನ ಸುರಿದ್ಬಿಟ್ಟು ಒಂಚೂರು ಎಣ್ಣೆ ಹಾಕಿ ಹುರಿಯುವಂತ ಪದಾರ್ಥ, ಆಹಾರ ಪದಾರ್ಥ. ಯಾಕೋ ಪೋಡಿ? ಈ ವೀಳ್ಯದೆಲೆ ಮಾಡುವಂತ ಪೊಡಿ ಸಾಮಾನ್ಯವಾಗಿ ಸ್ಟೋವ್ ಆಗಿರುತ್ತಲ್ಲ, ಅಂದ್ರೆ ಕೈ ಕಾಲು ಸ್ವಾಧೀನ ಹೋಗಿರುವಂತದ್ದು ಇರ್ಬೋದು, ಮುಖ ಸುಟ್ಟಗಾಗಿರುವಂಥದ್ದು, ನಾಲ್ಗೆ ತೊದಲ್ತಾ ಇರೋದು, ವಾಯ್ಸ್ ಸರಿಯಾಗಿ ಬರದೇ ಇರೋದು, ಅಂತ ಸ್ಥಿತಿಯಲ್ಲಿ ಆಹಾರವಾಗಿ ಇದನ್ನು ಉಪಯೋಗಿಸ್ತಾ ಬರ್ತದೆ. ಅದು ಸಹಾಯ ಮಾಡುತ್ತೆ. ಔಷಧಿ ಜೊತೆನಲ್ಲಿ ಆಹಾರ ಸಪೋರ್ಟಿವ್ ಆಗಿದ್ರೆ ಬೇಗ ರಿಕವರಿ ಆಗುವಂತ ಚಾನ್ಸಸ್ ಇರುತ್ತೆ. ಪೋಡಿ ಪೋಡಿ ನಮ್ಮ ದಿನ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುಗಳು ಏನಾದ್ರು ಆಗಿದ್ರೆ, ಕೈ ಬಾಯಿ ಕಾಲಿಗೆಲ್ಲ ಆಗಿರುತ್ತೆ, ಅವ್ರಿಗೆ ಈ ಪದ್ಧತಿಯಲ್ಲಿ ಆಹಾರವನ್ನ ಕೊಡ್ತಾ ಬಂದ್ರೆ ಒಂದು ಸ್ವಲ್ಪ ಆ ಪಾರ್ಶ್ವವಾಯು ಆಗಿರುವಂತವ್ರು ಗುಣ ಆಗ್ಲಿಕ್ಕೆ ಒಂದು ಅನುಕೂಲ ಆಗುವಂತ ಆಹಾರ ಪದ್ಧತಿ. ಓಕೆ, ಮಾಡಕ್ಕೆ ಏನಂತ ಹೇಳಿದ್ರೆ ವೀಳ್ಯದೆಲೆ ಪುಡಿ ಬೇಕಾಗುವ ಪದಾರ್ಥಗಳು: ವೀಳ್ಯದೆಲೆ, ಮೀಡಿಯಂ ರವೆ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡಿ ಮಾಡ್ಬೇಕೇನಾದ್ರು? ಒಂದು ಪ್ಯಾನ್ ತಗೊಳ್ಳೋಣ. ಓಕೆ, ಏನ್ ಬೇಕಿದೆ ಇವಾಗ? ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಮೊದಲನೇ ಬಟ್ ಒಂದು ಸ್ವಲ್ಪ ಬಿಸಿ ತಾಗೋ ಹಾಗೆ ಬಿಸಿ ಮಾಡ್ಕೊಳ್ಳೋಣ. ಆಫ್ ಮಾಡೋದಾ? ಆಫ್ ಮಾಡ್ಕೊಂಬೋಣ. ಸರ್, ಒಂದು ಬೌಲ್ ತಗೊಳ್ಳೋಣ. ಏನಕ್ಕೆ ಬೌಲು? ಬೌಲು ಈಗ ನಾವು ಮಾತಾಡಿದಂತ ಪುಡಿಗಳು ಏನೇನ್ ಮಾತಾಡಿದ್ವಿ ಅದನ್ನೆಲ್ಲ ಸೇರಿಸ್ಕೊಂಡು, ರೆವೆನು ಸೇರಿಸ್ಕೊಂಡು, ನೀರ್ ಹಾಕೊಂಡು ಒಂದು ಬ್ಯಾಟರ್ ತರ ಮಾಡ್ಕೊಳ್ಳೋಣ. ಓಕೆ ಓಕೆ ಓಕೆ. ಇಲ್ಲಿ ಎಣ್ಣೆನಲ್ಲಿ ವೀಳ್ಯದೆಲೆನ ಫ್ರೈ ಮಾಡ್ಕೊಂಡಿದ್ವಿ, ಅದಕ್ಕೆ ಏನ್ ಮಾಡ್ತೀರಾ ಡಾಕ್ಟರ್ ನೀವು? ರವಾ 1 ಸ್ಪೂನ್ ಹಾಕೋತೀನಿ ಸರ್. ಹಾಕೊಳ್ಳಿ ಸರ್. ಒಂದು 2 ರಿಂದ 3 ಸ್ಪೂನ್ ಅಷ್ಟು ರವಾ ಹಾಕೊಳ್ಳೋಣ ಸರ್. ರವಾ ಹಾಕೊಳ್ಳಿ. ಕಾಳು ಮೆಣಸಿನ ಪುಡಿ. ಕಾಳು ಮೆಣಸಿನ ಪುಡಿ ಸುಮಾರು ಒಂದು 1/4 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಓಕೆ. ಜೀರಾ ಪುಡಿ, ಕಾಳು ಮೆಣಸಿನ ಪುಡಿ, ರವೆ, ಅರಿಶಿನದ ಪುಡಿ ಹಾಕೊಳ್ಳೋಣ. ಅರಿಶಿನ ಪುಡಿ ಹಾಕ್ತಿದ್ದೀರಾ? ಹಾಕಿ. ಸ್ವಲ್ಪ ಹಾಕೋಬಹುದು. ಓಕೆ ಡಾಕ್ಟರ್. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊತೀನಿ ಇದಕ್ಕೆ. ಹಾಕೊಳ್ಳಿ. ರವೆ ಜೊತೆಗೆ ಜೀರಾ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ ಪುಡಿ ಇದ್ರೆ ಶುಂಠಿಯ ಪುಡಿಯು ಸ್ವಲ್ಪ ಹಾಕೋಬಹುದು.